ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಆಗಿದ್ದಂಥವ್ರು, ಇತ್ತ ಕಡೆ ಸಚಿವೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗಾಗಲೇ ಒಂದು ಕಡೆ ಬೆಳೆದು ನಿಂತಿದ್ದಾರೆ ಅಂತ ಹೇಳ್ಬಹುದು ಜಗದೀಶ್ ಶೆಟ್ಟರ್ ಅವರು, ಈಗ ಅಂಬೆಗಾಲ್ ಇಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಮೃಣಾಲ್ ಹೆಬ್ಬಾಳ್ಕರ್ ಅವರು. ಈ ಇಬ್ಬರ ಮಧ್ಯೆ ಯಾವ ರೀತಿ ಪೈಪೋಟಿ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಪೈಪೋಟಿ ಮಾತ್ರ ಇದೆ, ಇಲ್ಲಂತಲ್ಲ, ಜೋರ್ದಾರಾಗಿದೆ. ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ, ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ, ಅಲ್ಲಲ್ಲೇ ಎಲ್ಲ ಕಡೆನೂ ಹೋಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಎರಡೂ ಕಡೆ ಇದೆ. ಆದರೆ ವ್ಯಕ್ತಿತ್ವ ದೃಷ್ಟಿ ಇಟ್ಕೊಂಡು ನೋಡಿದರೆ ಇವತ್ತು ಬೆಳೆದಂಥವರು ಜಗದೀಶ್ ಶೆಟ್ಟರ್ ಅವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇವರಿಗೆ ಅವಕಾಶ ಇನ್ನು ಸಿಗೋದದ. ಮೃಣಾಲ್ ಅವರಿಗೆ ಅವಕಾಶಕ್ಕೆ ಹಿರಿಯರಾಗುವಂಥದ್ದು ಇನ್ನೂ ಅವಕಾಶ ಸಿಕ್ಕಿಲ್ಲ. ಜನ ಯಾವ ರೀತಿಯಾಗಿ ಮಾಡ್ತಾರೆ, ಏನು ಮಾಡ್ತಾರೆ, ಅವರಿಗೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನೋದು ಸಹಿತ ಅಷ್ಟು ಅಸ್ಪಷ್ಟ ಇದ್ದಾಗ ಒಂದು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ನ ಕೇವಲ ಗ್ಯಾರಂಟಿ ಮೇಲೆ ಇವತ್ತು ಏನಾದರೂ ಇವ್ರು ಗೆದ್ರೆ ಗೆಲ್ಬೋದು. ಅದ್ರ ಜೊತೆಗೆ ತಾಯಿಯ ಕಳಕಳಿಯ ಹೋರಾಟ. ಇಲ್ಲಿ ನಿಜವಾಗಿಯೂ ಮೃಣಾಲ್ರಿಗೆ ಮತ್ತು ಜಗದೀಶ್ ಶೆಟ್ಟರ್ಗೆ ಸಮಾನ ಕುಸ್ತಿ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರಿಗೆ, ಅದ್ರ ಜೊತೆಗೆ ಜಗದೀಶ್ ಶೆಟ್ಟರ್ ನಡೆಗಿದ್ದಂಥ ಒಂದು ತಿಕ್ಕಾಟ ಅಂತ ಹೇಳ್ಬೇಕಾಗಿದೆ ನಾವು. ಹೀಗಾಗಿ ಒಂದು ವೇಳೆ ಮೃಣಾಲ್ ಗೆದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವ್ರು ಗೆದ್ದಂಗೆ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಜನ ಓಟ್ ಹಾಕಿದಂಗೆ. ಮೃಣಾಲ್ ಮಾತ್ರ ಇಲ್ಲಿ ಏನಪ್ಪ ಅಂದ್ರೆ ಸಾಂಕೇತಿಕ ಒಬ್ಬ ಪ್ರತಿಸ್ಪರ್ಧಿ. ಇಲ್ಲೂ ಸಹಿತ ಆ ಸೈಡ್ ಸತೀಶ್ ಅವರು ಇದ್ದಂಗೆ ಇಲ್ಲಿ ತಮ್ಮ ಒಂದು ಅಧಿಕಾರ ಉಳಿಸೋದು ಆಗಿರ್ಬೋದು, ಮತ್ತದು ಆಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಮಗನ ನಿಲ್ಲಿಸಿದ್ದಾರೆ. ಅದು ಕುಟುಂಬ ರಾಜಕಾರಣ ಈ ಕಾರಣ ಅಂತ ನಾವು ಟೀಕೆ ಮಾಡೇ ಮಾಡ್ತಾ ಇರ್ತೀವಿ. ಅದಂತ ಇವತ್ತು ಯಾರಿಗೂ ಅದು ಮೈ ನಾಟುವುದಿಲ್ಲ. ಎಲ್ಲ ಕಾಮನ್ ಬಿಡ್ರಿ ಅನ್ನುವಂಥ ಪರಿಸ್ಥಿತಿ ಅದು. ಹೀಗಾಗಿ ಏನಿದ್ರು ಈಗ ಒಂದು ಏನು ಈ ಕಾಂಪಿಟೇಷನ್ ಅದ ಹೆಬ್ಬಾಳ್ಕರ್ ಮತ್ತು ನಮ್ಮ ಶೆಟ್ಟರ್ ಅವ್ರ ನಡಕಲ್ಲ. ಇದ್ರೊಳಗೆ ಕಾಗದ ಮೇಲೆ ನೋಡಿದಾಗ ಶೆಟ್ಟರ್ ಅವ್ರು ಭಾಳ ದೊಡ್ಡದ ವ್ಯಕ್ತಿತ್ವದಪ್ಪ, ಅವ್ರು ಗೆಲ್ಲಬಹುದು ಅನ್ನಿಸ್ತದೆ. ಬಟ್ ಜನಸಾಮಾನ್ಯರಿಗೆ ಏನು ಗ್ಯಾರಂಟಿ ಕೊಡ್ತಾ ಇದ್ದಲ್ಲ, ಗ್ಯಾರಂಟಿಯಿಂದಾಗಿ ಮಹಿಳೆಯರಲ್ಲಿ ಪ್ರಭಾವ ಸಾಕಷ್ಟಾಗ್ಯದ ಇದು ಕಾಂಗ್ರೆಸ್ಸದ್ದು. ಯಾಕೆಂದರೆ ಅವರಿಗೆ ಒಂದೆರಡು ಸಾವಿರ ರೂಪಾಯಿ ಬರೋ ಜೊತೆಗೆ ಎಲ್ಲ ಕಡೆ ಕರ್ನಾಟಕ ತುಂಬ ತಿರುಗಾಡೋದಕ್ಕೊಂದು ಅನುಕೂಲ ಸಿಕ್ಬಿಟ್ಟದ. ಇದರಿಂದಾಗಿ ಬೆಳಗಾವಿಯಲ್ಲಿ ಮಹಿಳೆಯರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಇದಕ್ಕಾಗಿ ನೋಡ್ಬೇಕು ಈ ಸಂದರ್ಭದಲ್ಲಿ. ಯಾಕಪ್ಪ ಅಂತಂದ್ರೆ BJP ಗ್ಯಾರಂಟಿ ಅದ, ಮೋದಿಯವ್ರ ಗ್ಯಾರಂಟಿ ಅವ್ರು ಹೇಳ್ತಾ ಇದ್ದಾರೆ, ಅವರಿಂದ ದೇಶ ಕಟ್ಟಲಿಕ್ಕೆ ಸಾಧ್ಯ ಅದ. ಅವರೊಬ್ಬರ ಸಾಧ್ಯ, ಅವ್ರೊಬ್ಬರ ನಾಯಕ ಮೇಲೆ ವಿಶ್ವಾಸ ಇಟ್ಟ, ಅವರೊಬ್ಬರ ನಾಯಕರು ಅವ್ರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮತ ನೀಡ್ರಿ, ಅವ್ರಿಗೆ ಗ್ಯಾರಂಟಿ ಐತಿ, ಇವರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಜನ ಎಷ್ಟರ ಮಟ್ಟಿಗೆ ಅವ್ರ ಗ್ಯಾರಂಟಿಯನ್ನು, ಮೋದಿಯವ್ರ ಗ್ಯಾರಂಟಿಯನ್ನು ನಂಬ್ತಾರೆ ಅನ್ನೋದನ್ನು ನೋಡಿದಾಗ ಮತ್ತು ಈಗ ಇನ್ನೊಂದು ನಾವು ನೋಡ್ತಾ ಇದ್ದೀವಿ, ಈ ಕ್ಷೇತ್ರದಲ್ಲಿ ಸ್ವಲ್ಪ ದುಡ್ಡು ಹಂಚುವಂಥ ಒಂದು ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಒಬ್ಬರೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಕಡಾಡಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅವರು ಅದಕ್ಕೇನೋ ಉತ್ತರ ಕೊಟ್ಟಿದ್ದಾರೆ. ಇಲ್ಲಂತ ಈ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಈಗ ಮೇನಾಗಿ ಓಡಾಡುವಂಥ ಮೇನ್ ಕ್ಯಾಂಡಿಡೇಟನ್ನು ಅವರು ಇಲ್ಲಿಯ ಏನಪ್ಪ ಶಾಸಕಾಂಗದ ವಿಚಾರ ಬಂದಾಗ ಗೋಕಾಕದ್ದು ಅವ್ರ ಮೇಲೂ ಆರೋಪ ಕೇಳಿ ಬರ್ತಾ ಇದ್ದಾರೆ. ಕೆಲವು ಸಿಕ್ಕಂಥವರೆಲ್ಲ ಇವ್ರ ಹೆಸರನ್ನು ಹೇಳ್ತಾ ಇದ್ದಾರೆ. ಅವರು ಏನವರು ಇವ್ರ ಜನನೋ ಏನು ಅವ್ರ ಜನನೋ, ಯಾಕಂದರೆ ಎಲ್ಲಿಯವರೆಗೆ ಅವ್ರು ಇವರ ಪೈಕಿ ಅಥವಾ ಇವ್ರ ಜನನ ಅಂತ ಗೊತ್ತಾಗುತ್ತಲ್ಲ, ಅಲ್ಲಿವರೆಗೆ ಅವರು ಏನಪ್ಪ ಅಂತಂದ್ರೆ ನಾವು ಹಾಗೆ ಹೇಳ್ತಾ ಹೋಗುವಂಥದ್ದದ. ಬಟ್ ಸಿಕ್ಕಿದ್ದೇನು ಸುಳ್ಳಲ್ಲ. ಅಂದ್ರೆ ಈವನ್ ಗ್ಯಾರಂಟಿ ಜೊತೆ ಹಣ ಹಂಚಲಿಕ್ಕೆ ಇತ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇದು ನಮಗೆ ಇನ್ನೊಂದು BJPಗಳಲ್ಲಿ ಸಿಕ್ಕಿಲ್ಲ ಇಲ್ಲಿವರೆಗೆ. ಆದರೆ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ತೆರೆಮರೆಯಲ್ಲೇ ನಡೀತಾ ಇರ್ಬೋದು. ಯಾಕಂದ್ರೆ ಇನ್ನೊಂದೇನು ನಾವು ನೆನಪಿಡ್ಬೇಕಾಗೈತಪ್ಪ ಅಂತಂದ್ರೆ BJPಯಲ್ಲೇ ಸಂಘಟನೆ ಭಾಳ ಚೆನ್ನಾಗಿದೆ ರೀ. RSS ಸಂಘಟನೆ ಭಾಳ ಚೆನ್ನಾಗಿದೆ. ರೂಟ್ ಲೆವೆಲ್ದಲ್ಲ, ಹಳ್ಳಿಗಳ ಮಟ್ಟಕ್ಕೆ ಸಹಿತ ಹೋಗಿ ಮುಟ್ಟುವಂಥ ಹುಡುಗರಿದ್ದಾರೆ. ಹೀಗಾಗಿ ಅದು ಕಣ್ಣಿಗೆ ಕಾಣೋದಿಲ್ಲ. ಬಟ್ ಆದರೂ ಅಲ್ಲಿ ನಡೆದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಜಾಪ್ರಭುತ್ವ ಜಾತ್ರೆ ಅಂತ ಏನ್ ಕರೀತಾರೆ, ಈ ಜಾತ್ರೆಯಲ್ಲಿ ಜನ ಏನು ಕೊಂಡ್ಕೊಳ್ಳಲ್ಲ, ಜನರನ್ನ ಇವ್ರು ಕೊಂಡ್ಕೊಳ್ತಾರೆ ನಾಯಕರು. ಇದು ಅದೇ ಆಗಿದೆ. ಈಗ ಇದಕ್ಕಾದ್ರೂ ಸಹಿತ ಗ್ಯಾರಂಟಿಗಾದ್ರೂ ಸಹಿತ ಆರೋಪ ಇದ್ದಾವ. ಇದು ಲಂಚ ಕೊಟ್ಟಂಗ್ರಿ, ಇದಕ್ಕಿದು ಪೂರ್ವದಲ್ಲೇ ಎಲೆಕ್ಷನ್ ಪೂರ್ವದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ಲಂಚ್ ಅಂತ ಕೌಂಟ್ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಲೋಕ ಕಲ್ಯಾಣದ ನಗಟ್ಟಿನಲ್ಲೇ ಇವ್ರು ಕೊಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ತಪ್ಪಿಸ್ಕೊಳ್ಳೋಕೆ ಹಾದಿಗಳು ಇದ್ದಾವೆ. ಬಟ್ ಅದು ಕೊಡೋದು ಅಂದ್ರೆ ಲೋಕ ಕಲ್ಯಾಣಕ್ಕೆ ನಾವು ತಿಳ್ಕೊಳ್ಳೋದು ಇಷ್ಟ. ಯಾಕಪ್ಪ ಅಂತಂದ್ರೆ ಯಾವ ಸರ್ಕಾರ ಆದರೂ ಸಹಿತ ಇವತ್ತು ನೋಡ್ರಿ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಿರುವಂಥ ಮೋದಿಯವ್ರು ಕೊನೆಗೆ ಬಂದ ಮೋದಿ ಗ್ಯಾರಂಟಿ ಅಂತ ಹೇಳಿ ಶುರು ಮಾಡಿದರು. ಆದರೆ ಈಗ ಏನಾಗ್ತದೆ, ಗೆದ್ದವ್ರು ಏನಾಗಿಬಿಡ್ತಾರಪ್ಪ ಅಂತಂದ್ರೆ ಅವ್ರು ಹರಿಶ್ಚಂದ್ರ ಆಗಿಬಿಡ್ತಾರೆ.
ಸೋತವರು ಸುಳ್ಳುಗಾರರಾಗಿಬಿಡ್ತಾರೆ. ಹಿಂಗೆ ಇದು ಪರಿಸ್ಥಿತಿ. ಒಟ್ಟಾರೆಯಾಗಿ ಇಲ್ಲಿ ವಾತಾವರಣ